ಇವಾಗ ನೋಡಿ ಕಸ್ಟಮರ್ ಆ್ಯಪ್ ಅಲ್ಲಿ ಆರ್ಡರ್ ಮಾಡೋದು ಹೆಂಗೆ ತೋರಿಸ್ತೇನೆ ನಾನು. ಗ್ರೋಸರಿ ಹೋಗ್ತೇನೆ. ಓಕೆ, ಇಲ್ಲಿ ಗ್ರೋಸರಿ ಆಡ್ ಟು ಕಾರ್ಟ್, ನ್ಯೂ ಕಾರ್ಟ್. ಓಕೆ, ಈ ತರ ಬಂದ ನಂತರ ಈ ಕ್ಯಾಶ್ ಆನ್ ಡೆಲಿವರಿಗೆ ಆರ್ಡರ್ ಪ್ಲೇಸ್ ಮಾಡಿ. ಇದು ಆರ್ಡರ್ ಪ್ಲೇಸ್ ಆದ ನಂತರ ಇದು ಕಸ್ಟಮರ್ ಆ್ಯಪ್ ಅಲ್ಲಿ ಬರುತ್ತೆ. ಓಕೆ, ಸಾರಿ, ಈ ಆರ್ಡರ್ ಮಾಡಿದ ನಂತರ ವೆಂಡರ್ ಆ್ಯಪ್ ಅಲ್ಲಿ ಬರುತ್ತೆ. ವೆಂಡರ್ ಆ್ಯಪ್ ಅಲ್ಲಿ ನಾವು ಚೆಕ್ ಮಾಡಿ ಕನ್ಫರ್ಮ್ ಮಾಡಬೇಕು. ಇವಾಗ ಕನ್ಫರ್ಮ್ ಮಾಡ್ತೇನೆ. ಇವಾಗ ನಾವು ವೆಂಡರ್ ಆ್ಯಪ್ ಅಲ್ಲಿ ನೋಡ್ತಾ ಇದ್ದೇವೆ. ಕಸ್ಟಮರ್ ಆರ್ಡರ್ ಮಾಡಿದ ನಂತರ ವೆಂಡರ್ ಆ್ಯಪ್ ಅಲ್ಲಿ ಈ ರೀತಿ ಶೋ ಆಗುತ್ತೆ. ಪೆಂಡಿಂಗ್ ಅಲ್ಲಿ ಬರುತ್ತೆ. ಪೆಂಡಿಂಗ್ ನಾವು ಕ್ಲಿಕ್ ಮಾಡೋಣ. ಓಕೆ, ಪೆಂಡಿಂಗ್ ಇಲ್ಲಿ ಸ್ವೈಪ್ ಮಾಡೋದಿದೆ. ಸ್ವೈಪ್ ಮಾಡ್ಬೇಕು ನಾವು. ನೋಡಿ, ಓಕೆ, ಸ್ವೈಪ್ ಮಾಡಿ ತೋರಿಸ್ತಾ ಇದೆ. ಆರ್ಡರ್ ಕನ್ಫರ್ಮ್ ಮಾಡ್ಬೇಕಾ? ಎಸ್, ಕನ್ಫರ್ಮ್ ಆದ ತಕ್ಷಣ ಕಸ್ಟಮರ್ ಇಲ್ಲಿ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಯುವರ್ ಆರ್ಡರ್ ಈಸ್ ಕನ್ಫರ್ಮ್. ಓಕೆ, ಕನ್ಫರ್ಮ್ ಬರುತ್ತೆ. ಡೆಲಿವರಿ ಪಾರ್ಟ್ನರ್ ಸಹಿತ ಓಕೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಅದ ನಂತರ ಕನ್ಫರ್ಮ್ ಅಲ್ಲಿ ಹೋಗ್ಬೇಕು. ಕನ್ಫರ್ಮ್ ಹೋದ ನಂತರ ಪ್ರೋಸೆಸ್ಗೆ ನೆಕ್ಸ್ಟ್ ಪ್ರೋಸೆಸ್ ಇದೆ. ಪ್ರೋಸೆಸ್ ನಾವು ಸ್ವೈಪ್ ಮಾಡ್ತೇವೆ. ಎಷ್ಟೆಷ್ಟು ಇದು ಆಗುತ್ತೋ ಅದೆಲ್ಲದು ಕಸ್ಟಮರ್ಗೂ ಸಹಿತ ನೋಟಿಫಿಕೇಶನ್ ಬರುತ್ತೆ. ಡೆಲಿವರಿ ಮ್ಯಾನ್. ಓಕೆ, ಡೆಲಿವರಿ ಮ್ಯಾನ್ ಹ್ಯಾಂಡ್ ಆದ ನಂತರ ಇಲ್ಲಿ ನಿಮ್ಗೆ ಯಾವುದೇ ಆಪ್ಷನ್ ಬರಂಗಿಲ್ಲ. ನೋಡಿ, ಪ್ರಿಂಟ್ ಇನ್ವಾಯ್ಸ್ ಇದೆ. ಇವಾಗ ನೆಕ್ಸ್ಟ್ ಬಂದು ಡೆಲಿವರಿ ಬಾಯ್ದ ಅಪ್ಲಿಕೇಶನ್ ಓಪನ್ ಮಾಡೋಣ. ಅಲ್ಲಿ ಆರ್ಡರ್ ಬರುತ್ತೆ. ಓಕೆ, ಇವಾಗ ಡೆಲಿವರಿ ಅಪ್ಲಿಕೇಶನ್ ಮಾಡೋಣ. ಅದೇಕಾ ಡೆಲಿವರಿ ಅಪ್ಲಿಕೇಶನ್. ಈ ತರ ಟ್ಯೂನು ಸಹಿತ ಬರುತ್ತೆ. ಇಲ್ಲಿ ನೋಡಿ, ಇದು ಆರ್ಡರ್ ನಂತರ ಇಲ್ಲಿ ಆರ್ಡರ್ ಬಂದಿದೆ. ಹೌದಾ, ಈ ರೀತಿ ಆರ್ಡರ್ ನಿಂದ ಶೋ ಆಗುತ್ತೆ. ಟ್ಯೂನು ಸಹ ಬರುತ್ತೆ. ಟ್ಯೂನ್ ನೀವು ಮ್ಯೂಟ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಎಕ್ಸೆಪ್ಟ್ ಮಾಡೋಣ. ಎಸ್, ಎಕ್ಸೆಪ್ಟ್ ಮಾಡಿದ ನಂತರ ಕಸ್ಟಮರ್ಗೆ ಸಹಿತ ಎಕ್ಸೆಪ್ಟ್ ಈ ತರ ಹೋಗುತ್ತೆ. ಅದಾದ ನಂತರ ರೆಸ್ಟೋರೆಂಟ್ ಕಾಲ್ ಮಾಡ್ಬೋದು. ಓಕೆ, ಅದಾದ ನಂತರ ಕಸ್ಟಮರ್ ಸಹಿತ ಕಾಲ್ ಮಾಡೋದು. ಅದಾದ ನಂತರ ಎಲ್ಲ ಡೀಟೇಲ್ಸ್ ಕೂಡ ತೋರಿಸುತ್ತೆ. ಇಲ್ಲಿ ಮ್ಯೂಟ್ ಮಾಡಿ ನಾನು. ಓಕೆ, ಓಕೆ. ಸೊ ಇಲ್ಲಿ ಏನಾಗುತ್ತೆ, ಪಿಕಪ್ ಆರ್ಡರ್, ಸ್ವೈಪ್ ಟು ಪಿಕಪ್. ಇಲ್ಲಿ ನಾವು ಸ್ವೈಪ್ ಮಾಡೋಣ. ಆರ್ಡರ್ನ ಪಿಕಪ್ ಆಯ್ತು. ಓಕೆ, ಪಿಕಪ್ ಆದ ನಂತರ ಈ ತರ ಹೋಮ್ ಪೇಜ್ ಬರುತ್ತೆ. ಹೋಮ್ ಪೇಜ್ ನಂತರ ಇಲ್ಲಿ ಮೇಲ್ಗಡೆ ಡೀಟೇಲ್ಸ್ ನಾವು ಕ್ಲಿಕ್ ಮಾಡಬೇಕು. ಡೀಟೇಲ್ಸ್ ಅನ್ನೋದು ಮತ್ತೆ ಇದೇ ರೀತಿ ತೋರಿಸುತ್ತೆ. ಓಕೆ, ಸ್ವೈಪ್ ಟು ಡೆಲಿವರ್ಡ್ ಅಂದ್ರೆ ಕಸ್ಟಮರ್ ಹತ್ರ ಬಂದಾಯ್ತು. ಇವಾಗ ಏನ್ ಮಾಡ್ತಾರೆ, ಡೆಲಿವರಿ ಅಂತ ಕೊಡ್ತಾರೆ. ಇಲ್ಲಿ ನೋಡಿ. ಓಕೆ, ಇದೇನಾಗಿದೆ, ವಾಂಟ್ ಟು ಕಂಪ್ಲೀಟ್ ದಿಸ್ ಆರ್ಡರ್, ಆರ್ಡರ್ನ ಕಂಪ್ಲೀಟ್ ಮಾಡ್ಬೇಕು ಅಂತ ಬರುತ್ತೆ. ಎಸ್ ಅಂತ ನಾನು ಹೇಳ್ತೇನೆ ಇಲ್ಲಿ. ಓಕೆ, ಇಲ್ಲಿ ಏನಾಯ್ತೈತೆ, ಕಂಪ್ಲೀಟ್ ಒಂದು ಆರ್ಡರ್ ಪ್ರೋಸೆಸ್ ಆಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಇನ್ನು ಮುಂದೆ ಏನು ಬರಂಗಿಲ್ಲ. ಡೆಲಿವರಿ ಅಂತ ಬರುತ್ತೆ. ಓಕೆ, ಮುಂದೆ ಯಾವ ಪ್ರೋಸೆಸ್ ಏನಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಗುತ್ತೆ. ಇಷ್ಟರಲ್ಲಿ ನೀವು ನೋಡಿದಾಗ ರಿಕ್ವೆಸ್ಟ್ ಆಗೋದಿಲ್ಲ. ಇಷ್ಟರಲ್ಲಿ ನೋಡಿದಾಗ ಕಂಪ್ಯೂಟರ್ ತೋರಿಸುತ್ತೆ. ಇಲ್ಲಿ ಕಸ್ಟಮರ್ ಆ್ಯಪ್ ನೋಡಿ, ಕಸ್ಟಮರ್ ಆ್ಯಪ್ ನೀವು ಹೋಮ್ ಬಟನ್ ಮಾಡ್ತೇನೆ ನಾನು. ಓಕೆ, ಇಲ್ಲಿ ನೋಡಿ ಆರ್ಡರ್ ಅಲ್ಲಿ ತೋರಿಸುತ್ತೆ. ಹಿಸ್ಟ್ರಿ ಇದು ಸಹಿತ ಇಲ್ಲಿ ಆರ್ಡರ್ ಆಗಿದೆ. ಓಕೆ, ನಂತರ ಇಲ್ಲಿ ನೋಡಿ, ಇದು ರೆಸ್ಟೋರೆಂಟ್ ಆ್ಯಪ್, ವೆಂಡರ್ ಆ್ಯಪ್ ಅಲ್ಲಿ ತೋರಿಸುತ್ತೆ. ವೆಂಡರ್ ಆ್ಯಪ್ ಅಲ್ಲಿ ಏನು ತೋರಿಸಲ್ಲ, ಡೆಲಿವರಿ ಆಗಿದೆ ತೋರಿಸುತ್ತೆ. ರಿಫ್ರೆಶ್ ಮಾಡಿದಾಗ ಯಾವುದೇ ಆರ್ಡರ್ ತೋರಿಸಂಗಿಲ್ಲ. ಇಲ್ಲಿ ನೀವು ಹಿಸ್ಟ್ರಿ ಆರ್ಡರ್ ನೋಡ್ಬೋದು. ಡೆಲಿವರಿ ಆಗುತ್ತೆ ಆರ್ಡರ್. ಓಕೆ, ಇಲ್ಲಿ ನೋಡಿ ಎಲ್ಲ ತೋರಿಸುತ್ತೆ. ಸೊ ಈ ರೀತಿಯಾಗಿ ಕಸ್ಟಮರ್ ಅಪ್ಲಿಕೇಶನ್, ಡೆಲಿವರಿ ಅಪ್ಲಿಕೇಶನ್, ವೆಂಡರ್ ಅಪ್ಲಿಕೇಶನ್ ಎಲ್ಲದು ಆಟೋಮೆಟಿಕ್ ಆಗಿ ನಡೆಯುತ್ತೆ. ಯಾವುದೇ ರೀತಿಯಲ್ಲಿ ಇಂಟರ್ಫಿಯರೆನ್ಸ್ ಅಡ್ಮಿನ್ ಆಗಲಿ ಯಾವುದೇ ಇರೋದಿಲ್ಲ. ಅಡ್ಮಿನ್ ಇಂಟರ್ಫಿಯರ್ ಮಾಡಬಹುದು. ಯಾವಾಗ ಮಾಡೋದು, ಯಾರಾದ್ರೂ ಡೆಲಿವರಿ ಬಾಯ್ ನೋಡದಿದ್ದಾಗ, ವೆಂಡರ್ ನೋಡದಿದ್ದಾಗ ಇಂಟರ್ಫಿಯರ್ ಮಾಡೋದು. ಅದರ್ವೈಸ್ ಇದು 100% ಆಟೋಮೆಟಿಕ್. ಓಕೆ, ಇನ್ನೂ ಹೆಚ್ಚು ಕಡಿಮೆ ಬೇಕಾದ್ರೆ ನಮ್ಮ ಸಂಪರ್ಕ ಮಾಡಿ.